ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಫ್ರೀಡಂ ಟಿವಿ. ನಾನು ಸುರಭಿ ರಾಜೇಂದ್ರ. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದೆ. ದೆಹಲಿಯಲ್ಲಿ ಇಂದು ಮುಂದುವರಿಯಲಿರುವ ಮೀಟಿಂಗ್. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ರಾಹುಲ್ ಜೊತೆ ಸಭೆ ನಡೆಯಲಿದೆ. ಇವತ್ತು ಸಂಜೆ 4:30 ನಂತರ ನಡೆಯಲಿರುವ ಹೈ ವೋಲ್ಟೇಜ್ ಸಭೆ ಬಳಿಕ ಇವತ್ತೇ ಹೊಸ ಸಚಿವರ ಪಟ್ಟಿ ಅಂತಿಮ ಆಗುವ ಸಾಧ್ಯತೆ ಇದೆ. ಇಂದು ಸಂಜೆ ಒಳಗೆ ಸಚಿವರ ಪಟ್ಟಿ ಬಹುತೇಕ ಫೈನಲ್. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇರುವಂತದ್ದು. ಇವತ್ತು ಕೂಡ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಯಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ರಾಹುಲ್ ಜೊತೆ ಮಹತ್ವದ ಮೀಟಿಂಗ್ ನಡೆಯಲಿದೆ. ಸಂಜೆ 4:30 ನಂತರ ಹೈ ವೋಲ್ಟೇಜ್ ಸಭೆ ಹಮ್ಮಿಕೊಳ್ಳಲಾಗಿದೆ. ಸಭೆ ಬಳಿಕ ಇವತ್ತೇ ಹೊಸ ಸಚಿವರ ಪಟ್ಟಿ ಅಂತಿಮ ಆಗುವ ಸಾಧ್ಯತೆ ಇದೆ. ಇಂದು ಸಂಜೆಯೊಳಗೆ ಸಚಿವರ ಪಟ್ಟಿ ಬಹುತೇಕ ಅಂತಿಮ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯ ನಾಯಕರು 2 ದಿನಗಳ ಹಿಂದೆ ದೆಹಲಿ ಪ್ರಯಾಣ ಕೈಗೊಂಡಿದ್ದಾರೆ. ಮೊನ್ನೆ ಸಭೆ ರದ್ದಾಗಿತ್ತು. ನಿನ್ನೆ ಕೂಡ ಒಂದು ಮಹತ್ವದ ಮೊದಲ ಹಂತದ ಸಭೆ ಆಗಿರುವಂತದ್ದು. ಇವತ್ತು ಕೂಡ 2ನೇ ಹಂತದ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಇವತ್ತು ಸಂಜೆ 4:30 ನಂತರ ಈ ಸಂಪುಟ ವಿಸ್ತರಣೆ ಕಸರತ್ತು ವಿಚಾರವಾಗಿ ಇವತ್ತು ಫೈನಲ್ ಹಂತದಲ್ಲಿ ಮೀಟಿಂಗ್ ನಡೀತಾ ಇರುವಂತಕ್ಕದ್ದು. ಹಾಗಾಗಿ ಇವತ್ತು ಎಲ್ಲರ ಚಿತ್ತ ಕೂಡ ಈ ಮೀಟಿಂಗ್ ಮೇಲಿರುವಂತಕ್ಕದ್ದು. ಒಂದಿಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಕೊನೆ ಹಂತದ ಲಾಬಿ ಕೂಡ ನಡೆಸ್ತಾ ಇರುವಂತಕ್ಕದ್ದು. ಈಗಾಗಲೇ ಡಿಕೆಶಿ ಅವರೊಂದು ಪಟ್ಟಿ ರೆಡಿ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೊಂದು ಪಟ್ಟಿ ರೆಡಿ ಮಾಡಿದ್ದಾರೆ. ಹಾಗಾಗಿ ಯಾರ ಪಟ್ಟಿಗೆ ಇಲ್ಲಿ ಮಣೆ ಹಾಕುತ್ತೆ ಹೈಕಮಾಂಡ್ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವತ್ತಿನ ಸಭೆಯತ್ತ ಎಲ್ಲರ ಚಿತ್ತ ಇರುವಂತಕ್ಕದ್ದು. ಯಾಕೆಂದ್ರೆ ಕಳೆದ ದಿನಗಳಿಂದ ಕೂಡ ಈ ಸಂಪುಟ ವಿಸ್ತರಣೆ ವಿಚಾರವಾಗಿ ಚರ್ಚೆ ನಡೀತಾ ಇತ್ತು. ಯಾರಿಗೆ ಮಂತ್ರಿಗಿರಿಗೆ ಮನ್ನಣೆ ಹಾಕುತ್ತೆ ಹೈಕಮಾಂಡ್ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಇವತ್ತು ಕೊನೆಯದಾಗಿ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಯಲಿರುವಂಥದ್ದು. ಈ ಮೀಟಿಂಗ್ ಮೇಲೆ ಇವತ್ತು ಸಚಿವರ ಪಟ್ಟಿ ಬಹುತೇಕ ಅಂತಿಮ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. सीएम सर 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 ये सर